ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿಗೆ ಹುರುಳಿಕಾಳು ದೋಸೆಗೆ ಏನು ಬೇಕಂತ ಇಂಗ್ರೀಡಿಯೆಂಟ್ ಹೇಳ್ತಾ ಇದ್ದೀನಿ. ಮೊದಲಿಗೆ 1 ಗ್ಲಾಸ್ ಅಕ್ಕಿ ತೊಗೋತಾ ಇದ್ದೀನಿ. ಅದನ್ನು ನಾನು ಒಂದು ಸ್ವಲ್ಪ ಮರದಲ್ಲಿ ಕೇರಿ ಅಂದರೆ ಸ್ವಚ್ಛ ಮಾಡಿಕೊಂಡು ಅದನ್ನು ತೊಳ್ಕೊಬೇಕಂತ ಹೇಳಿ ಒಂದು ಬೌಲಲ್ಲಿ ಹಾಕೋತಾ ಇದ್ದೀನಿ. ಇವಾಗ ಇದಕ್ಕೆ ನಾವು ಎಷ್ಟು 1 ಗ್ಲಾಸ್ ತೊಗೊಂಡಿರ್ತೇವಲ್ಲ ಅಷ್ಟು ತಗೊಂಡು ಮೊದಲಿಗೆ ನಾನು ಅದನ್ನು ಕ್ಲೀನಪ್ ಮಾಡ್ಕೊಂಡಿದ್ದೀನಿ. ಎಲ್ಲನೂ ಒಂದು ಸ್ವಲ್ಪ ಇದನ್ನು ತೊಳ್ಕೊಂಬಿಡ್ತೀನಿ ಫ್ರೆಂಡ್ಸ್. ಇವಾಗ ಅದನ್ನೆಲ್ಲ ಅದರಲ್ಲಿರೋ ಕಸರತ್ತು ಎಲ್ಲ ತೆಗೆದು ಮೊದಲೇ 2-3 ಸಲ ನಾನು ಇದನ್ನು ತೊಳ್ಕೊಂಬಿಡ್ತೀನಿ. ಇದಕ್ಕೆ ನೆಕ್ಸ್ಟು ಇವಾಗ ನಾನು ಮೊದಲಿಗೆ ಹೇಳಿದ್ನಲ್ಲ ಹುರುಳಿಕಾಳು ಇದನ್ನು ನನಗೆ ತುಂಬ ಉಪಯೋಗ ಇದೆ. ಹುರುಳಿಕಾಳು ಇದೆಲ್ಲ ಕಿಡ್ನಿಗತ್ತು ಎಲ್ಲ ಇದನ್ನು ತುಂಬ ಉಪಯೋಗ ಅಂತಾರೆ. ಇದನ್ನು ಹೇಗಪ್ಪ ತಿನ್ನೋದು ಅಂತ ಇದರದ್ದೇ ಹುರುಳಿಕಾಳು ಶುಂಠಿ ಮಾಡ್ಕೊಂಡಂತೂ ಕುಡಿತಾರೆ. ಮತ್ತು ಇದರದ್ದೇ ಗಂಜಿ ಅಂತ ಹುರುಳಿಕಾಳು ಗಂಜಿ ಮಾಡ್ಕೊಂಡು ಕುಡಿತಾರೆ. ಹೀಗೆ ಹುರುಳಿಕಾಳು ಸಾರು ಮಾಡ್ತಾರೆ, ಹುರುಳಿಕಾಳು ಪಲ್ಯ ಮಾಡ್ತಾರೆ. ಬಟ್ ಹುರುಳಿಕಾಳು ದೋಸೆ ಮಾಡಿ ಈ ಥರ ತಿಂದರೆ ನಿಮಗೆ ಹುರುಳಿಕಾಳು ತಿಂದೇನೆ ಅಂತ ಅನಿಸೋದಿಲ್ಲ. ಅಂದರೆ ಮಕ್ಕಳಿಗಂತೂ ಈ ಥರ ಮಾಡಿಕೊಟ್ಟೆ. ಹುರುಳಿಕಾಳು ನೋಡಿದ್ರೆ ಒಂದು ಸ್ವಲ್ಪ ಮಕ್ಕಳು ಎಲ್ಲ ತಿನ್ನೋಕ್ಕೆಲ್ಲ ಇಷ್ಟಪಡೋದಿಲ್ಲ. ಅದಕ್ಕೆ ಈ ಥರ ಮಾಡಿಕೊಟ್ಟೆ ಅವ್ರಿಗೆ ತುಂಬ ಚಲೋ ಅನಿಸುತ್ತೆ. ಈ ಹುರುಳಿಕಾಳನ್ನ ಎಷ್ಟು ಪ್ರಮಾಣ ತೊಗೋಬೇಕಂತಂದರೆ, ನಾವು 1 ಗ್ಲಾಸ್ ಅಕ್ಕಿ ತೊಗೊಂಡಿದ್ರೆ ಅದಕ್ಕೆ ಅಂದರೆ 1/4 1 ಗ್ಲಾಸ್ ತೊಗೊಂಡಿದ್ರೆ ಅದ್ರದ್ದು ಅರ್ಧಕ್ಕಿಂತ ಕಡಿಮೆ ನಾವು ಇದನ್ನು ಹಾಕೋತಾ ಇದ್ದೀನಿ. ಅಂದರೆ 1 kg ಅಕ್ಕಿ ತೊಗೊಂಡ್ರೆ 250 ಗ್ರಾಮ್ನಷ್ಟು ನಾವು ಇದನ್ನು ಹಾಕೋಬೇಕಾಗುತ್ತೆ. ಅಂದರೆ ಈಗ 1 ಗ್ಲಾಸಿಗೆ ಅರ್ಧಕ್ಕಿಂತ ಕಡಿಮೆ ಆಗಿರೋ ಅಷ್ಟು ನಾವು ಇದನ್ನು ಹುರುಳಿಕಾಳನ್ನ ತೊಗೋತಾ ಇದ್ದೀವಿ. ಹುರುಳಿಕಾಳು ತುಂಬ ಆರೋಗ್ಯಕ್ಕೆ ಚಲೋ. ಇದರಿಂದ ಕಿಡ್ನಿಗಂತೂ ಏನೂ ಆಗೋದಿಲ್ಲ. ಆಮೇಲೆ ನೆಕ್ಸ್ಟು ಇದಕ್ಕೆ ಕಡಲೆಬೇಳೆ ಹಾಕೋತಾ ಇದ್ದೀನಿ. ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ನಾನು ಕಡಲೆಬೇಳೆ ಹಾಕೋತಾ ಇದ್ದೀನಿ. ಆಮೇಲೆ ಮೆಂತ್ಯ ಕಾಳು 1 ಕಾಳಷ್ಟು ಮೆಂತ್ಯ ಕಾಳಷ್ಟು ಹಾಕೋತಾ ಇದ್ದೀನಿ. ಇದನ್ನ ಈ ಥರ ವಾರದಲ್ಲಿ 1-2 ಸಲ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತದೆ. ಆದರೆ ಇದರಲ್ಲಿ ಯಾವುದೇ ರೀತಿಯಿಂದ ನಮಗೆ ಹೊರಗಿನ ಇಂಗ್ರೀಡಿಯೆಂಟ್ ತಂದು ತಿನ್ನೋಕ್ಕಿಂತ ಇದನ್ನು ಮನೆಯಲ್ಲೇ ಮಾಡ್ಕೊಂಡು ಹೆಲ್ದಿ ಆಗಿರೋ ಪ್ರೋಟೀನನ್ನು ಇರುವಂಥ ತಿನ್ಬೋದು. ತೊಗರಿಬೇಳೆ ಎಲ್ಲ ಥರದ್ದು ಕಾಳು ಇದನ್ನು 1 ಟೇಬಲ್ ಸ್ಪೂನ್ ಹಾಕೋತಾ ಇದ್ದೀನಿ. ಎಲ್ಲ ಥರದ್ದು ಕಾಳು ಇರುತ್ತದಲ್ಲ, ಇದನ್ನೆಲ್ಲ ಕುಡಿದ್ರೇ ಅಂದರೆ ದೇಹಕ್ಕೂ ಚಲೋ ಇರುತ್ತೆ. ಆಮೇಲೆ ಇದು ಉದ್ದಿನಬೇಳೆ ಹಾಕೋತಾ ಇದ್ದೀನಿ 2 ಟೇಬಲ್ ಸ್ಪೂನು. ಇದು ಬೇಕಾದರೆ ಸ್ಕಿಪ್ ಮಾಡಬಹುದು. ಉದ್ದಿನಬೇಳೆ ಬೇಕೇ ಅಂತ ಏನಿಲ್ಲ, ಬರೀ ಅದನ್ನಷ್ಟೇ ಹಾಕಿ ಮಾಡ್ಬೋದು. ನಾನು ಸುಮ್ಮನೆ ಆಪ್ಷನಲ್ ಅಂತ ಹಾಕ್ತಾ ಇದ್ದೀನಿ. ಉದ್ದಿನಬೇಳೆ ಇರಲಾರ್ದೂ ಇದನ್ನು ಮಾಡ್ಕೊಂಬಿಟ್ಟು ಅದೇ ಟೇಸ್ಟ್ ಬರುತ್ತೆ. ಬಟ್ ಯಾವುದೇ ರೀತಿ ಡಿಫ್ರೆನ್ಸ್ ಬರೋದಿಲ್ಲ. ಉದ್ದಿನಬೇಳೆ ಇದನ್ನು ಆಪ್ಷನಲ್ಲು, ಬೇಕಾದರೆ ಹಾಕೋಬೋದು, ಬೇಡ ಅಂದರೆ ಬಿಡ್ಬೋದು. ಇದನ್ನು ಚೆನ್ನಾಗಿ ಎಲ್ಲನೂ ತೊಳ್ಕೊಂಡಿದ್ದೀನಿ. ಚೆನ್ನಾಗಿ ತೊಳ್ಕೊಂಡು ಇದನ್ನು ಎಷ್ಟು ನೆನೆಯಷ್ಟು ನಾವು ನೀರು ಅಂತ ಹಾಕಿ ಇದನ್ನು ಇಟ್ಬಿಡ್ತೀನಿ ಫ್ರೆಂಡ್ಸ್. ಇವಾಗ ಇದು ಸುಮಾರು 7-8 ತಾಸು ಅದು ನೆನಿಲೇಬೇಕು. ಇದನ್ನು ತೋರಿಸ್ತಾ ಇದ್ದೀನಲ್ಲ, ಹುರುಳಿಕಾಳು ಅಂತಾರೆ ಇದಕ್ಕೆ, ಇಂಗ್ಲೀಷ್ನಲ್ಲಿ ಹಾರ್ಸ್ ಗ್ರಾಮ್ ಅಂತಾರೆ. ಇದು ನೋಡಿ ಫ್ರೆಂಡ್ಸ್, ಇವಾಗ 7 to 8 ಅವರ್ಸ್ ಆಗಿದೆ. ಇದಕ್ಕೆ ಒಂದು ಸ್ವಲ್ಪ ಅವಲಕ್ಕಿ ನೆನೆ ಹಾಕಿದ್ದೆ. ನಾನು 1 ಟೇಬಲ್ ಸ್ಪೂನಷ್ಟು ಅವಲಕ್ಕಿ ನೆನೆ ಹಾಕಿದ್ದೆ. 7 to 8 ಅವರ್ಸ್ ನೆನಿಲಿಕ್ಕೆ ಬೇಕು. ಯಾಕಂತಂದರೆ ನೀವು ಬರೀ 4 ಅವರ್ಸ್ ನೆನೆಸಿಟ್ಟು ನಾವು ಮಾಡ್ತೇವೆ ಅಂದರೆ ಆಗೋದಿಲ್ಲ. ಇದನ್ನು ನೋಡಿ ಫ್ರೆಂಡ್ಸ್, ನಿಮಗೆ ತೋರಿಸ್ತಾ ಇದ್ದೀನಿ. ಅವು ಈ ಥರ ನಾನು ಹುರುಳಿಕಾಳನ್ನು ಹೊಡೆದ್ರೆ ಈ ಥರ ಅವು ಸಣ್ಣ ಆಗಬೇಕು. ಅಂದರೆ ಅಷ್ಟು ನೆನಿಲಿಕ್ಕೆ ಬೇಕವು. ಯಾಕಂತಂದರೆ ಮಿಕ್ಸರಲ್ಲಿ ಸಣ್ಣ ಆಗೋದಿಲ್ಲ. ಇದನ್ನು ತುಂಬ ಫೈನಾಗಿ ಮಾಡ್ಕೋಬೇಕು. ಇದನ್ನು ಫೈನಾಗಿ ಮಾಡ್ಕೋತಿದ್ದೀನಿ ಫ್ರೆಂಡ್ಸ್. ನಿಮಗೆ ಕನ್ಸಿಸ್ಟೆನ್ಸಿನೂ ತೋರಿಸ್ತೀನಿ ಫ್ರೆಂಡ್ಸ್ ನಿಮಗೆ. ಇದನ್ನು ಮಿಕ್ಸಿಲಿ ಇವಾಗ ಹಾಕೋತಾ ಇದ್ದೀನಿ ನಾನು. ಈ ಥರ ತಿನ್ನೋದ್ರಿಂದ ನಮಗೆ ಟೇಸ್ಟು ಗರಿ ಗರಿಯಾಗಿ ಬರುತ್ತೆ. ಇದು ಉದ್ದಿನಬೇಳೆ ಹಾಕಿದ್ನೇ ಬಿಟ್ಬಿಡ್ತೀರಾ ಫ್ರೆಂಡ್ಸ್ ನೀವು. ಇದು ರುಚಿ ಒಂದ್ಸಲ ಆಗ್ಲಿಕ್ಕಂದ್ರೆ ನಮ್ಮ ಮನೇಲಿ ಬರೀ ಇದೇನೇ ಮಾಡ್ತೀನಿ ನೋಡಿ ಫ್ರೆಂಡ್ಸ್. ಈ ಕನ್ಸಿಸ್ಟೆನ್ಸಿ ಆಗಬೇಕು, ತುಂಬ ಫೈನ್ ಆಗಬೇಕು. ಇದನ್ನು ನಾನು ಒಂದು ನಿಮ್ಮದು ಕಿಚನ್ದು ಒಂದು ಮೂಲೆಯಲ್ಲಿ ಇಡಿ. ಇದನ್ನೆಲ್ಲ ಹಿಟ್ಟು ಉಬ್ಬುತ್ತೆ ಫ್ರೆಂಡ್ಸ್. ಯಾವುದೇ ಒಂದು ಫರ್ಮೆಂಟ್ ಆಗಬೇಕಂತಂದರೆ ಯಾವುದೇ ಗಾಳಿ ಆಡಬಾರ್ದು. ಅದಕ್ಕೆ ನಾವು ತೆಳಗಡೆ ಉಬ್ತಂದರೆ ಒಂದು ತೆಳಗಡೆ ಪ್ಲೇಟ್ ಇಟ್ಟಿದ್ದೀನಿ. ನೆಕ್ಸ್ಟ್ ಅದ್ರ ಮೇಲೆ ಇಟ್ಟಿದ್ದೀನಿ ಫ್ರೆಂಡ್ಸ್. ಇದನ್ನು ರಾತ್ರಿ ಬಿಟ್ಟಿದ್ದೀನಿ ಫ್ರೆಂಡ್ಸ್. 1 ನೈಟ್ ಇಟ್ಟಿದ್ದೀನಿ. ಬೆಳಗ್ಗೆ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್, ಎಷ್ಟು ಉಬ್ಬಿದೆ ನೋಡಿ ಹಿಟ್ಟು ಎಲ್ಲ ತೋರಿಸ್ತೀನಿ ನಿಮಗೆ. ಈ ಥರ ಮೂಲಿಗೆಲ್ಲ ಇಟ್ಬಿಟ್ರೆ ಗಾಳಿ ಆಡಬಾರ್ದು. ಈಗೆಲ್ಲ ಥಂಡಿಗೆ ಇರ್ತದಲ್ಲ ಫ್ರೆಂಡ್ಸ್, ಇವಾಗ ಗಾಳಿ ಆಡೋದ್ರಿಂದ ಅದು ಹಿಟ್ಟು ಉಬ್ಬೋದಿಲ್ಲ.
ಹಿಟ್ಟು ಉಬ್ಲಿಕ್ಕಂತಂದರೆ ಚೆನ್ನಾಗಿ ಆಗೋದಿಲ್ಲ ನಮಗೆ ದೋಸೆ ಅದು. ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ ಎಷ್ಟು ಹಿಟ್ಟು ಉಬ್ಬಿದೆ. ಈಗ ನೋಡಿ ಫ್ರೆಂಡ್ಸ್, ಇವಾಗ ಹಿಟ್ಟೆಲ್ಲ ಉಬ್ಬಿದೆ. ಇದಕ್ಕೆ ನಮಗೆ ಬೇಕಂತಂದರೆ ಒಂದು ಸ್ವಲ್ಪ ನೀರನ್ನು ಆ್ಯಡ್ ಮಾಡಬಹುದು. ಇದು ಎಷ್ಟು ಗರಿ ಗರಿಯಾಗಿ ಬರ್ತದೆ ಅಂತ ದೋಸೆ ಅಂತಂತಂದರೆ ನಮಗೆ ಹಾಗೆ ಎಷ್ಟು ತಿಂದೇನೂ ತಿನ್ನಬೇಕಂತೆ ಅನ್ನಿಸ್ತಾ ಇರುತ್ತೆ. ನೀವು ಒಂದು ಸಲ ಮಾಡಿ ನೋಡಿ. ಹುರುಳಿಕಾಳು ತಿನ್ನಬೇಕು, ಯಾವಾಗಾದರೂ ತಿನ್ಬೇಕು ಅನಿಸುತ್ತೆ. ಬಟ್ ಈ ರೀತಿ ನೀವು ಮಾಡಿಕೊಟ್ರೆ, ದಿನ ಮಾಡಿಕೊಟ್ರು ಯಾರೂ ಅಲ್ಲ ಅಂತ ಅನ್ನೋದಿಲ್ಲ. ಅಷ್ಟು ಸೂಪರಾಗಿ ಬರುತ್ತೆ ದೋಸೆ ಅಂತೂ. ಹಾಕ್ಲಿಕ್ಕೆ ಯಾವುದೇ ರೀತಿಯೂ ನಿಮಗೆ ಕಾಡಿಸೋದು ಇಲ್ಲ. ಇದು ದೋಸೆ ಹೇಳ್ತಾವೋ ಇಲ್ಲೋ ಅಂತೇಳಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಸಲೀಸಾಗಿ ಬರ್ತವೆ ದೋಸೆ. ಯಾವುದೇ ರೀತಿ ನಿಮಗೆ ಶ್ರಮ ಪಡಬೇಕಂತಿಲ್ಲ. ಅದು ಇದು ಮಾಡಬೇಕಂತ ಮೀನ್ಸ್ ಹಿಟ್ಟು ಹೇಗಾಗುತ್ತೋ ಏನೋ ಅಂತ ಬೇರೆ ರೀತಿ ಟ್ರೈ ಮಾಡೋದಂತ ಏನೂ ಇಲ್ಲ. ನೀವು ಹೇಗೆ ಮಾಡ್ತಿರ್ತೀರಲ್ಲ, ಈಗ ಒಂದು ಸ್ವಲ್ಪ ಸಕ್ಕರೆನೂ ಹಾಕ್ಕೋತಾ ಇದ್ದೀನಿ ಇವಾಗ. ಅದೇ ರೀತಿಯೇ ಇರಿದೆ ಇದರಲ್ಲಿ. ಯಾವುದೇ ರೀತಿಯಿಂದ ಭಾಳ ಕನ್ಫ್ಯೂಸಿಂಗ್ ಅಂತಂತ ಏನೂ ಇಲ್ಲ. ನೀವು ಉದ್ದಿನಬೇಳೆ ಬದಲು ಇದನ್ನು ಹುರುಳಿಕಾಳು ಹಾಕ್ಕೋತಾ ಇದ್ದೀನಿ. ಇವಾಗ ನೋಡಿ ಒಂದು ಸ್ವಲ್ಪನ ಹಾಗೆ ಗಲೀಜಾಗಿ ಇಟ್ಟಿದ್ದೀನಿ. ಸಾರಿ ಫ್ರೆಂಡ್ಸ್, ಒಂದು ಸ್ವಲ್ಪ ನಂಗೆ ಗಡ್ಬಡ ಇರುತ್ತಲ್ಲ ಬೆಳಗ್ಗೆ ಎದ್ದು. ಇವಾಗ ನೋಡಿ ಫ್ರೆಂಡ್ಸ್, ಒಂದು ಸ್ವಲ್ಪ ಎಣ್ಣೆ ಹಚ್ಚಿದ್ದೀನಿ. ಎಣ್ಣೆ ಹಚ್ಚಿ ಇದನ್ನು ಹಾಕ್ಕೋತಾ ಇದ್ದೀನಿ ಇವಾಗ. ಏನೂ ಇಲ್ಲ ಫ್ರೆಂಡ್ಸ್, ಸ್ವಲ್ಪ ಇದನ್ನು ಹಾಕಿ ನೀವು ಹೇಗೆ ಇದೆಲ್ಲ ಉದ್ದಿನಬೇಳೆ ದೋಸೆ ಮಾಡ್ತೀರೋ ಅದೇ ರೀತಿನೇ ಇದನ್ನೇ ಮಾಡೋದು. ಕನ್ಸಿಸ್ಟೆನ್ಸಿಲಿ ಯಾವುದೇ ರೀತಿಯೂ ಇರಲ್ಲ. ಟೇಸ್ಟ್ ಅಂತೂ ಸೂಪರಾಗಿ ಬರುತ್ತೆ ಮತ್ತು ಕಲರೂ ಅಷ್ಟೇ ಸೂಪರಾಗಿ ಬರುತ್ತೆ. ಗರಿ ಗರಿಯಾಗಿರುತ್ತೆ. ಒಂದೇ ಒಂದು ಇದರಲ್ಲಿ ನೆನಪಿಡಬೇಕಂತ, ಇದನ್ನು ಯಾವಾಗಲೂ ಸಣ್ಣಗೆ ಇಡಬೇಕು. ನೀವು ಜಾಸ್ತಿ ಹೊತ್ತು ಬಿಡಬೇಕು. ಇದನ್ನು ಒಂದು ಸ್ವಲ್ಪ ಟೈಮ್ ಹಿಡುತ್ತೆ ಅಷ್ಟೇ. ಇದರದ್ದು ಒಂದು ಡ್ರಾಬ್ಯಾಕ್ ಅಂತ ಹೇಳ್ತೀನಿ ಫ್ರೆಂಡ್ಸ್ ನಿಮಗೆ. ಎಷ್ಟು ನೀವು ಉರಿ ಸಣ್ಣ ಇಡ್ತೀರೋ ಅಷ್ಟು ಚೆನ್ನಾಗಿ ಬರ್ತವೆ. ಇದು ಯಾವುದೇ ರೀತಿ ಹರಿಯೋದಿಲ್ಲ, ಏನೋ ನೋಡಿ ಫ್ರೆಂಡ್ಸ್. ಈಗ ಸಲೀಸಾಗಿ ಹೇಳ್ತಾ ಇವೆ ನೋಡಿ. ಇದು ಯಾವುದು ಅಂಟ್ಕೋದಿಲ್ಲ, ಏನೂ ಆಗೋದಿಲ್ಲ. ಉದ್ದಿನಬೇಳೆ ಹಾಕಿಲ್ಲ ಹೇಗಪ್ಪ ಹೇಳೋದಿಲ್ಲ ಅಂತ ಅಂದ್ಕೋಬೇಡಿ. ಸ್ವಲ್ಪ ಏನೂ ಶ್ರಮನೇ ಪಡಬೇಕಾಗಿಲ್ಲ. ಅದಕ್ಕೆ ಸಲೀಸಾಗಿಯೇ ಹೇಳ್ತವೆ ನೋಡಿ. ಎಷ್ಟು ಕೆಂಪಗಾಗಿದ್ದಾವೆ, ಎಷ್ಟು ಚೆನ್ನಾಗಾಗಿದ್ದಾವೆ. ಇನ್ನು ಇದಕ್ಕೆ ಒಂದನ್ನು ಸ್ವಲ್ಪ ನೀವು ಸ್ಲೋನಲ್ಲೇ ಇಡಬೇಕು ಯಾವಾಗಲೂ ಇದನ್ನು ಗ್ಯಾಸನ್ನು. ಅಂದರೆ ಇವನು ಎಷ್ಟೊತ್ತೆ ಬಿಡ್ತೋ ಅಷ್ಟು ಇವನು ಗರಿ ಗರಿಯಾಗಿ ಬರ್ತವೆ. ಯಾವಾಗಲೂ ನಾವು ಸ್ಲೋನಿಗೆ ಇಡಬೇಕು. ನೀವು ಜಲ್ದಿ ಆಗಬೇಕು, ಪಟ್ ಆಗಬೇಕು ಅಂತ ಹೇಳಿ ಜೋರಾಗಿ ಇಟ್ಟು ನೀವು ಮಾಡಲಿಕ್ಕೆ ಹೋದ್ರೆ ಹರಿದಾಗ್ಬಿಡುತ್ತೆ ಫ್ರೆಂಡ್ಸ್. ನೀವು ಎಷ್ಟು ಸಣ್ಣಗೆ ಇಟ್ಟು ಮಾಡಿದ್ರಲ್ಲ ರವೆ ದೋಸೆ ಟೈಪ್ ಅಷ್ಟು ಸಣ್ಣ ಇಟ್ಟರೆ ಅಷ್ಟು ನಮಗೆ ರುಚಿನೂ ಚೆನ್ನಾಗಿ ಬರುತ್ತವೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇವಾಗ ಚಟ್ನಿ ಎಲ್ಲ ಮಾಡಿ ನಿಮಗೆ ಬೌಲಲ್ಲೆಲ್ಲ ಹಾಕಿದ್ದೀನಿ. ಪ್ಲೇಟ್ನಲ್ಲಿ ಅರೇಂಜ್ ಮಾಡ್ಕೋತಾ ಇದ್ದೀನಿ. ಇದು ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೋಡಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್, ಹೇಗಿತ್ತು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ಹೇಳಿ. ಹೆಲ್ದಿ ಆಗಿರುವಂಥ ಹುರುಳಿಕಾಳದ್ದು ದೋಸೆ ಇರುತ್ತೆ. ಇದರ ರುಚಿಯಲ್ಲಿ ಯಾವುದೇ ವ್ಯತ್ಯಾಸ ಇರೋದಿಲ್ಲ. ನೀವು ತಿಂದು ನನಗೆ ಟ್ರೈ ಮಾಡಿ ಹೇಳಿ ಫ್ರೆಂಡ್ಸ್ ಹೇಗಿದೆ ಅಂತ ಕಮೆಂಟ್ ಮಾಡಿ. ಪ್ಲೀಸ್ ಎಲ್ಲರೂ ನಿಮ್ಮ ಮನೇಲಿ ಮಾಡಿ ಎಲ್ಲರಿಗೂ ತಿನ್ನಿಸಿ ಅಂತ ಹೇಳ್ತೀನಿ. ಯಾರೂ ಬಲ್ಲ ಅಂತ ಅನ್ನೋದೇ ಇಲ್ಲ. ಅಷ್ಟು ಚೆನ್ನಾಗಿ ಸೂಪರಾಗಿ ಬಂದಿರುತ್ತೆ ಫ್ರೆಂಡ್ಸ್. ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ.